ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಗಣಪತಿ ಹಬ್ಬ ಬಂದಿದೆ. ಸೊ ಇದು ನನ್ನ ಫೇವ್ರೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಚಿಕ್ಕವನಿದ್ದರಿಂದ ಈ ಹಬ್ಬಕ್ಕೆ ತುಂಬ ವೇಟ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನನಗೆ ಸ್ವಲ್ಪ ಎಲ್ಲಿಂದ ಒಂದು ಕನೆಕ್ಷನ್ ಇದೆ ಅನ್ಬೋದು. ಯಾಕಂದರೆ ಎಲ್ರಿಗೂ ಸಿಬ್ಲಿಂಗ್ಸ್ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ. ಬಟ್ ಸೊ ನಾನು ಒಬ್ಬನೇ ಇರೋದ್ರಿಂದ ನನಗೆ ಈ ಗಣಪತಿ ಹಬ್ಬ ಬಂದಾಗ ಅದೊಂಥರ ನನಗೆ ಅಣ್ಣ ತಮ್ಮ ಬಂದಾಗ ಅನಿಸುತ್ತೆ. ಸೊ ಗಣಪತಿ ವಿಸರ್ಜನೆ ಮಾಡೋಕೆ ತುಂಬ ಬೇಜಾರಾಗುತ್ತೆ. ಈ ಹಬ್ಬ ಬಂತಂದರೆ ಗಣಪತಿನ ಹೋಗಿ ತರೋದು, ತಂದು ಆ ಗಣಪತಿಗೆ ಡೆಕೋರೇಷನ್ ಮಾಡೋದು, ಡೆಕೋರೇಷನ್ ಆದಮೇಲೆ ಅದಕ್ಕೆ ಪೂಜೆ ಮಾಡೋದು, ಇದೆಲ್ಲ ಒಳ್ಳೆ ಏನಂತಾರೆ ತುಂಬ ಇಷ್ಟವಾದ ಕೆಲಸ. ಇವಾಗ ನಾವು ಹೋಗ್ತಿದ್ದೀವಿ ಗಣಪತಿನ ತರಕ್ಕೆ. ನಿಮಗೂ ತೋರಿಸ್ತೀನಿ ಯಾವ ಥರ ಗಣಪತಿ ತರ್ತಾ ಇದ್ದೀವಿ ಅಂತ. ಸೊ ಮನೇಲಿ ಇಡೋದಲ್ಲ, ಚಿಕ್ಕದಾಗಿರುತ್ತೆ, ಕ್ಯೂಟಾಗಿರೋ ತರಬೇಕು. ಮತ್ತು ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಪೇಂಟ್ ಹಚ್ಚಿರೋ ತರಲ್ಲ, ಲೈಕ್ ಪೇಂಟ್ ಹಚ್ಚಲಾರ್ದು ಬರೀ ಮಣ್ಣಿಂದು ಅದನ್ನ ತಂದು ನಾವು ಪೂಜೆ ಮಾಡ್ತೀವಿ, ಅದಕ್ಕೆ ಡೆಕೋರೇಷನ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ನಾನು ಬಂದಿರೋದು ಇವಾಗ ಕಾಯಿ ಸುಲಿಯೋಕ್ಕೆ. ಸೊ ದೇವ್ರಿಗೆ ಬೇಕಲ್ಲ, ಅದಕ್ಕೆ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಇವತ್ತು ಏನು ಸ್ಪೆಷಲ್ ಅಂತ. विद्यालाभो भवेदम् जयं च जयकारं पुत्रादिलब्धे पुत्रं सुत्रं पतिकामा च वर्ताय सौभाग्यं च सुखं मत्ततो ओ पाण्डानन्दवरे
ಚೂಸ್ ಮಾಡಿ ನನಗೆ ಹೊಡಿಸಿದ್ಲು. ಶುಕ್ಲ ಪಕ್ಷ ಅಷ್ಟಮೆ ಅಂತಿದ್ದವು. ಅಷ್ಟಮ ಶುಭತಿದ್ದು ಬರ ಹುಷಾರು. ನೋಡು समर्पयामि श्री वरसिद्धि विनायक विसर्जन